ಧನುರ್ಮಾಸ ಪ್ರಾರಂಭ, ಕರೆಕ್ಟ್ ಅಲ್ವಾ? ಹೌದು. ಜನಕ್ಕೆ ತಲೆಯಲ್ಲಿ 16ನೇ ತಾರೀಕು ಆದಮೇಲೆ ಜನವರಿ 15ವರೆಗೂ ಏನೂ ತಗೊಳ್ಳೋಂಗಿಲ್ಲ. ತಿನ್ನೋದು ಬಿಟ್ಬಿಡಿ. ಧನುರ್ಮಾಸದಲ್ಲಿ ನಮ್ಮ ಮನಸ್ಸುಗಳು ಪರ್ಚೇಸ್ ಕಡೆ ಹೋಗಬಾರ್ದು ಅಂತ ವಿಚಾರ. ಅಂದರೆ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಇರ್ತಕ್ಕಂಥವ್ರಿಗೆ ಭೌತಿಕ ಚಿಂತನೆಗಳು ಬರಬಾರ್ದು. ನಮ್ಮಲ್ಲಿ ಈ ಹಿಂದೂ ಧರ್ಮದಲ್ಲೇ ಅತಿರೇಕಕ್ಕೆ ಹೋಗಿರ್ತಕ್ಕಂಥದ್ದು, ನಾನು ಸ್ವಲ್ಪ ಈ ಶಾಸ್ತ್ರ ಗೀಸ್ತ್ರೆಲ್ಲ ನಾವು ನೋಡಿದಾಗ ನಾವು ಅತಿರೇಕಕ್ಕೆ ಹೋಗಿದ್ದೀವಿ. ನಮ್ಮ ಧರ್ಮದಲ್ಲಿರ್ತಕ್ಕಂಥ ಅನೇಕ ವಿಚಾರಗಳು ಗ್ರೇಟ್ ಇರ್ಬೋದು, ಆದರೆ ಅತಿರೇಕಕ್ಕೆ ಹೋಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ನೋಡಿ, ಎಲ್ಲ ಬಿಸ್ನೆಸ್ ಡೌನ್ ನಾಳೆಯಿಂದ. ಹೌದು, ಏನು ಮಾಡಲ್ಲ, ಎಲ್ಲ ಬಿಸ್ನೆಸ್ ಡೌನು. ಆದರೆ ಸಂಬಳ ಮಾತ್ರ ಬೇಕು ನಿಮಗೆ ಅಲ್ವಾ? ಸಂಬಳ ಮಾತ್ರ ಬೇಕು. ಪಾಪ ಈಗ ಸಂಬಳ ಬರಬೇಕು ಅಂದರೆ ವ್ಯಾಪಾರ ವಹಿವಾಟು ಆಗಿ ಸಂಬಳ ಬರುತ್ತೆ. ಬೈಕ್ ಅವ್ರದ್ದು ಹೋಯ್ತು ಕಂಪನಿ, ಕಾರ್ ಅವ್ರದ್ದು ಹೋಗಿದೆ, TV ಫ್ರಿಜ್ಜು ತಗೊಳ್ಳೋರ್ದು ಹೋಗಿದೆ, ಒಂದು ಮಿಕ್ಸಿ ತಗೊಳ್ಳೋಕ್ಕೂ ಹೋಗಿದೆ, ಒಂದು ಸ್ಪೂನ್ ತಗೊಳ್ಬೇಕು ಧನುರ್ಮಾಸ, ಒಂದು ಸ್ಪೂನ್ ತಗೊಳ್ಬೇಕು ಅರ್ಜೆಂಟಾಗಿ, ಸ್ಪೂನ್ ಧನುರ್ಮಾಸ ಬೇಡ, ಒಂದು ದುಡ್ಡು ಕೊಡೋಕ್ಕೂ ಬೇಡ, ಒಂದು ರಿಜಿಸ್ಟ್ರೇಷನ್ಗೂ ಬೇಡ. ಆದರೆ ಸಂಬಳಗಳು ಮಾತ್ರ ಕರೆಕ್ಟಾಗಿ ಈ ತಿಂಗಳು ಏನಿದೆಯೋ ಧನುರ್ಮಾಸದಲ್ಲಿ ನಾವು ಬಂದ್ಬಿಡ್ಬೇಕಪ್ಪ. ತಗೊಂಡ್ರೆ ಏನೂ ಆಗಲ್ಲ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ನಾನೊಬ್ಬ ಗುರುವಾಗಿ ಹೇಳ್ತೇನೆ, ತಗೊಂಡ್ರೆ ಏನೂ ಆಗಲ್ಲ. ಧನುರ್ಮಾಸ ತಗೊಂಡ್ರೆ ಏನು, ಹಂಗಾರೆ ಧನುರ್ಮಾಸದಲ್ಲಿ ತಗೊಳ್ದಿರೋದೇ ಯಾರೂ ಇಲ್ವಾ? ಅವ್ರದ್ದೆಲ್ಲ ಪಟ್ಟಿ ಹಾಕಿ. ಓಕೆ, 10 ವರ್ಷದಿಂದ ಧನುರ್ಮಾಸದಲ್ಲಿ ತಗೊಂಡಿರೋದು ನೋಡಿ, ಇನ್ನೂ ಗಾಡಿ ಓಡ್ತಾನೆ ಇದೆ ಚೆನ್ನಾಗಿ. ಒಳ್ಳೆ ದಿವಸ ತಗೊಂಡಿರೋರ್ದು ಆಕ್ಸಿಡೆಂಟ್ ಆಗಿ ಮೂಲೆಯಲ್ಲಿ ಬಿದ್ದಿದೆ. ಅಂದರೆ ಮುಹೂರ್ತಕ್ಕೂ ನಿಮ್ಮ ಹಣೆ ಬರೋಕ್ಕೂ ಎರಡು ಜೋಡಿಸ್ಬೇಡಿ. ನಿಮಗೆ ಪಬ್ಲಿಕ್ಕಿಗೆ ಹೇಳ್ತಾ ಇರೋದು, ಮೂಢನಂಬಿಕೆಗೆ ಹೋಗಬೇಡಿ. ಮೂಢನಂಬಿಕೆ ಅಂತಂದರೆ ಧನುರ್ಮಾಸದಲ್ಲಿ ಏನಾರು ತೊಗೊಂಬಿಟ್ರೆ ನಮಗೇನಾರು ಆಗ್ಬಿಡುತ್ತೆ ಅಂತ. ನಮ್ಮ ಶಾಸ್ತ್ರದಲ್ಲಿ ಬರೆದಿರೋದು ಏನು ಅಂತಂದರೆ, ಧನುರ್ಮಾಸದಲ್ಲಿ ಸ್ವಲ್ಪ ದೇವಾನುದೇವತೆಗಳ ಒಂದು ಆ್ಯಕ್ಟಿವಿಟಿ ಇರೋದ್ರಿಂದ ನಾವು ಧ್ಯಾನಕ್ಕೆ ಜಾಸ್ತಿ ಹೋಗಬೇಕು, ನಮ್ಮ ಆಸೆಗಳಿಗೆ ಹೋಗಬಾರ್ದು. ಕಾರ್ತು ಬರ್ತಾ ಇದೆ ನಮ್ಮ ಮನೆಗೆ ಅಂದರೆ ಪೂರ್ತಿ ಆ ತಿಂಗಳೆಲ್ಲ ನಾವು ಒಂಥರ ಗುಂಗಲ್ಲಿರ್ತೀವಿ. ಕಾರು ಡ್ರೈವಿಂಗು, ಅಲ್ಲೋಗೋಣ ಇಲ್ಲೋಗೋಣ, ಬೈಕ್ ತೊಗೊಳ್ಳೋಣ, ಒಂದು TV, ಹೊಸ TV ತಗೊಂಡಿದ್ದೀವಿ, ಹೊಸ ಫ್ರಿಜ್ ಆ ಗುಂಗಲ್ಲಿರ್ತೀವಿ. ಸ್ವಲ್ಪ ಮಾಸದಲ್ಲಿ ವಾತಾವರಣದಲ್ಲಿ ಧ್ಯಾನಕ್ಕೆ ಶ್ರೇಷ್ಠ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಈ ವಸ್ತು ವಿಚಾರಕ್ಕೆ ಬರೋದು ಬೇಡ ಅಂತ ಹೇಳಿ ಧನುರ್ಮಾಸ ಮಾಡಿದ್ದಾರೆ ಹೊರತು, ಅದು ತಗೊಂಡ್ರೆ ನಮ್ಗೇನಾರು ಆಗ್ಬಿಡುತ್ತೆ ಅಲ್ಲ. ನೀವು ಧ್ಯಾನ ಮಾಡದೆ ಹೋದರೆ ಏನಾರು ಆಗುತ್ತೆ ಹೊರತು ತಗೊಂಡ್ರೆ ಏನೂ ಆಗಲ್ಲ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ನೀವು ಧ್ಯಾನ ಮಂತ್ರ ಅದೇನೇನಿದೆಯೋ ನಿಮ್ಮ ಜಪತಪಗಳು ಅಥವಾ ನೀವು ದೇವರ ನಮಸ್ಕಾರ ಮಾಡ್ತಕ್ಕಂಥದ್ದನ್ನು ಮಾಡಿಲ್ಲ ಅಂದರೆ ನಿಮಗೆ ಧನುರ್ಮಾಸದಲ್ಲಿ ಸಮಸ್ಯೆ ಆಗುತ್ತೆ. ಅದು ಬಿಟ್ಟರೆ ಗಾಡಿ ತಗೊಂಡ್ರೆ ಸಮಸ್ಯೆ ಆಗುತ್ತೆ, ಆಗಲ್ಲ. ನೀವು ಧನುರ್ಮಾಸದಲ್ಲಿ ನೀವು ಜಪತಪಗಳು ಮಾಡಿಲ್ಲ ಅಂದರೆ ಮಾತ್ರನೇ ನಿಮಗೆ ಸಮಸ್ಯೆ ಆಗುತ್ತೆ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಅದನ್ನು ಮಾಡಿಲ್ಲ ಅಂದರೆ ಆವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ನೀವು ವಸ್ತು ತೊಗೊಳೋದ್ರಿಂದ ಅಲ್ಲ.